ವಂದನೆಗಳು. ನವೆಂಬರ್ 12. ನಿಶ್ಚಯವಾಗಿ ನಾನು ನಿನ್ನ ಸಂಗಡ ಇರುವೆನು. ವಿಮೋಚನೆ ಕಾಂಡ 3ನೇ ಅಧ್ಯಾಯ 12ನೇ ವಚನ. ನಾವು ಕರ್ತನ ವಾಕ್ಯದ ಮೂಲಕ ಆತನ ಕರೆಗೆ ಗಮನ ಕೊಡುವಾಗ, ಕರ್ತನ ಕೆಲಸದ ಯಾವುದೇ ಭಾಗವನ್ನು ಸರಿಯಾಗಿ ಮಾಡಲು ಪ್ರಯತ್ನಿಸುವಾಗ, ನಮ್ಮ ಮೇಲಿನ ವಾಕ್ಯವು ಕರ್ತನ ಜನರಿಗೆ ಎಲ್ಲಾ ಸ್ಥಳದಲ್ಲಿಯೂ ಮತ್ತು ಎಲ್ಲಾ ಸಮಯದಲ್ಲಿ ಎಷ್ಟೋ ಸ್ಫೂರ್ತಿದಾಯಕವಾಗಿದೆ. ದೇವರು ನಮ್ಮ ಪರವಾಗಿದ್ದರೆ ಮತ್ತು ದೇವರು ನಮ್ಮೊಂದಿಗಿದ್ದರೆ ಅಂತಿಮವಾಗಿ ನಮ್ಮ ವಿರುದ್ಧವಾಗಿ ಜಯಗೊಳಿಸಲು ಯಾರಿಂದ ಸಾಧ್ಯ? ಮೋಶೆ ಮತ್ತು ಆತನ ಸೇವೆಯಲ್ಲಿ ಇದ್ದಂತಹ ವಿವಿಧ ತೊಂದರೆಗಳು, ಪರೀಕ್ಷೆಗಳು, ಕಿರಿಕಿರಿಗಳು ಮತ್ತು ನಿರಾಶೆಗಳು ನಮ್ಮೊಂದಿಗೂ ಇರಬಹುದು. ಏಕೆಂದರೆ ನಾವು ಮಣ್ಣಿನ ಪಾತ್ರೆಗಳಲ್ಲಿ ಹೊಸ ಪ್ರಭಾವದ ನಿಧಿಯನ್ನು ಹೊಂದಿದ್ದೇವೆ ಮತ್ತು ಬಲಹೀನತೆಗಳು, ಅಪೂರ್ಣತೆಗಳು, ದೂರದೃಷ್ಟಿಯ ಕೊರತೆಗಳು ಕೆಲವೊಮ್ಮೆ ಖಂಡಿತವಾಗಿಯೂ ನಮಗೆ ತೊಂದರೆಗಳು ಮತ್ತು ನಿರಾಶೆಗಳನ್ನು ಉಂಟು ಮಾಡುತ್ತದೆ. ಅಂತಹ ಸಂದರ್ಭಗಳಲ್ಲಿ ನಾವು ಯಾರಿಗೆ ಸೇವೆ ಸಲ್ಲಿಸುತ್ತಿದ್ದೇವೆ, ನಾವು ಯಾರ ರಾಯಭಾರಿಗಳು ಮತ್ತು ಪ್ರತಿನಿಧಿಗಳು ಎಂದು ಅರಿತುಕೊಳ್ಳುವುದಕ್ಕಾಗಿ ನಮ್ಮ ತಿಳುವಳಿಕೆಯ ಮನೋನೇತ್ರಗಳನ್ನು ಆತನ ಕಡೆಗೆ ತಿರುಗಿಸುವುದು ನಮ್ಮ ಕರ್ತವ್ಯವಾಗಿದೆ. ಮತ್ತು ನಿಶ್ಚಯವಾಗಿ ನಾನು ನಿನ್ನ ಸಂಗಡ ಇರುವೆನು ಎಂಬ ಆತನ ವಾಗ್ದಾನವನ್ನು ನೆನಪಿಸಿಕೊಳ್ಳಬೇಕಾಗಿದೆ. ಇದರ ಅರ್ಥವೇನೆಂದರೆ, ಅಂತಿಮವಾದ ಗೆಲುವು ನಮ್ಮದಾಗಿದೆ. ಬಹುಶಃ ನಮಗೆ ತಿಳಿದಿಲ್ಲದ ಮತ್ತು ನಿರೀಕ್ಷಿಸದೇ ಇರುವ ವಂಚಕ ಮಾರ್ಗಗಳ ಮೂಲಕ ಅದು ನಮಗೆ ಅನುಕೂಲಕರವಾಗುತ್ತದೆ ಮತ್ತು ನಮ್ಮ ಬೋಧಕನ ಮಹಿಮೆಗೆ ಕಾರಣವಾಗುತ್ತದೆ ಎಂದು ಅಂತಿಮವಾಗಿ ಸಾಬೀತುಪಡಿಸುತ್ತದೆ. ರೀಪ್ರಿಂಟ್ ನಂಬರ್ 2910. ಎಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ನಾವು ಇವತ್ತು ಸಾಂಗ್ಸ್ ಇನ್ ದಿ ನೈಟ್ ಇಂದ ಒಂದು ಭಕ್ತಿ ಲೇಖನ ಅಂದ್ರೆ ರೀಪ್ರಿಂಟ್ 2910 ಇದನ್ನ ನೋಡ್ತಾ ಇದ್ದೀವಿ. ಇದರ ಮುಖ್ಯ ಗಮನ ಎಕ್ಸೋಡಸ್ 3ನೇ ಅಧ್ಯಾಯ 12ನೇ ವಚನ. ನಿಶ್ಚಯವಾಗಿ ನಾನು ನಿನ್ನ ಸಂಗಡ ಇರುವೆನು, ಆ ಒಂದು ವಾಗ್ದಾನದ ಮೇಲೆ ಇದೆ. ಇದು ದೇವರು ಮೋಶೆಗೆ ಮಾತಾಡಿದ್ದ ಸಂದರ್ಭ ಅಲ್ವಾ, ಆ ಪೊದೆಯ ಹತ್ತಿರ? ಹೌದು, ಅದು ಬಹಳ ಮುಖ್ಯವಾದ ಮಾತು. ಮೋಶೆ ಸ್ವಲ್ಪ ಹಿಂಜರಿದಾಗ, ನಾನು ಯಾರೋ ಫರೋಹನ ಹತ್ತಿರ ಹೋಗಲಿಕ್ಕೆ ಅಂತ ಕೇಳಿದಾಗ ದೇವರು ಕೊಟ್ಟ ಉತ್ತರ ಇದು. ಆಸಕ್ತಿಕರ ವಿಷಯ ಅಂದ್ರೆ, ದೇವರು ನೀನು ಶಕ್ತನಾಗಿದ್ಯಾ ಅಂತ ಹೇಳಿಲ್ಲ, ಬದಲಿಗೆ ನಾನು ನಿನ್ನ ಜೊತೆ ಇರುತ್ತೇನೆ ಅಂತ ಹೇಳಿದ್ರು. ಸರಿ, ಹಾಗಿದ್ರೆ ಈ ಲೇಖನ ಈ ವಾಗ್ದಾನವನ್ನ ಹೇಗೆ ನೋಡುತ್ತೆ? ಇದರ ಪ್ರಾಮುಖ್ಯತೆ ಏನು ಅಂತ ಹೇಳುತ್ತೆ? ಇಲ್ಲಿ ಗಮನಿಸಬೇಕಾದ್ದೇನು ಅಂದ್ರೆ, ಈ ಲೇಖನ ಇದನ್ನ ಕರ್ತನ ಕೆಲಸ ಮಾಡೋರಿಗೆ, ಅಂದ್ರೆ ದೇವ್ರಿಗೋಸ್ಕರ ಏನಾದರೂ ಮಾಡೋರಿಗೆ ಒಂದು ದೊಡ್ಡ ಸ್ಫೂರ್ತಿ ಅಂತ ಹೇಳುತ್ತೆ. ದೇವ್ರ ಜೊತೆ ಇರುವಿಕೆ ಇದೆಯಲ್ಲ, ಅದೇ ಅಂತಿಮ ಯಶಸ್ಸಿಗೆ ಗ್ಯಾರಂಟಿ ಕೊಡುತ್ತೆ. ಯಾರು ನಮ್ಮನ್ನ ವಿರೋಧಿಸೋಕೆ ಸಾಧ್ಯ ಅನ್ನೋ ಒಂದು ಧೈರ್ಯವನ್ನ ಅದು ಕೊಡುತ್ತೆ ಅಂತ ಇದರ ನಿಲುವು. ಇದು ಬರೀ ಸಮಾಧಾನದ ಮಾತಷ್ಟೇ ಅಲ್ಲ, ಇದೊಂದು ಶಕ್ತಿಯ ಮೂಲ ಅನ್ನೋ ಹಾಗೆ. ಹಾಗಿದ್ರೆ ಕೇವಲ ಭರವಸೆ ಅಷ್ಟೇ ಅಲ್ಲ, ಕಷ್ಟಗಳ ಬಗ್ಗೆನೂ ಮಾತಾಡುತ್ತಲ್ವಾ ಈ ಲೇಖನ? ಮೋಶೆಗೂ ಕಷ್ಟಗಳಿದ್ವು, ಹಾಗೇನೆ ಪರೀಕ್ಷೆಗಳು, ಕಿರಿಕಿರಿಗಳು, ನಿರಾಶೆಗಳು ಇವೆಲ್ಲ ಇರ್ತವೆ ಅಂತನೂ ಹೇಳುತ್ತೆ. ಮತ್ತೆ ಮನುಷ್ಯರ ದೌರ್ಬಲ್ಯಗಳ ಬಗ್ಗೆನೂ ಹೇಳುತ್ತೆ. ನಾವು ಮಣ್ಣಿನ ಪಾತ್ರೆಗಳು ಅಂತ ಬೈಬಲ್ ಹೇಳುತ್ತಲ್ಲ, ಹಾಗೆ ನಮ್ಮಲ್ಲಿರೋ ಅಪೂರ್ಣತೆಗಳು ಕೆಲವು ಸಲ ನಮ್ಮ ದೌರ್ಬಲ್ಯದಿಂದ ನಿರುತ್ಸಾಹ ಬರುತ್ತೆ ಅಂತನೂ ಒಪ್ಕೊಳ್ಳುತ್ತೆ. ಇದು ನಿಜಕ್ಕೂ ಆಸಕ್ತಿಕರವಾಗಿದೆ. ಹೌದು, ಖಂಡಿತ. ಆ ದೌರ್ಬಲ್ಯಗಳನ್ನ ಒಪ್ಕೊಳ್ಳೋದ್ರ ಜೊತೆಗೆ ನಿರುತ್ಸಾಹ ಬಂದಾಗ ಏನ್ ಮಾಡಬೇಕು ಅಂತಾನೂ ಈ ಲೇಖನ ಸಲಹೆ ಕೊಡುತ್ತೆ. ನಮ್ಮ ಗಮನವನ್ನ ನಮ್ಮ ಪರಿಸ್ಥಿತಿ ಅಥವಾ ನಮ್ಮ ಸ್ವಂತ ಶಕ್ತಿಯಿಂದ ದೇವರ ಕಡೆಗೆ ತಿರುಗಿಸಬೇಕು.
ಆತನು ಕೊಟ್ಟ ವಾಗ್ದಾನವನ್ನ ಅಂದ್ರೆ ನಾನು ನಿನ್ನ ಸಂಗಡ ಇರುವೆನು ಅನ್ನೋದನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಬೇಕು ಅಂತ ಹೇಳುತ್ತೆ. ಸರಿ, ಕಷ್ಟ ಬಂದಾಗ ಭರವಸೆ ಕಡೆ ನೋಡ್ಬೇಕು. ಓಕೆ, ಆದ್ರೆ ವಿಜಯದ ಬಗ್ಗೆ ಅದು ಹೇಗ್ ಬರುತ್ತೆ ಅಂತೇನಾದ್ರೂ ವಿಶೇಷವಾಗಿ ಹೇಳಿದ್ಯಾ? ಹೌದು, ಹೇಳಿದೆ. ವಿಜಯದ ಸ್ವರೂಪ ಇದೆಯಲ್ಲ, ಅದು ಯಾವಾಗ್ಲೂ ನಾವು ಅಂದ್ಕೊಂಡ ಹಾಗೆ ನೇರವಾಗಿ ಬರುದಿಲ್ಲಂತೆ. ಲೇಖನದಲ್ಲಿ ಒಂದು ಪದ ಬಳಸಿದ್ದಾರೆ, ರಷ್ಯನ್ ಪದ ಅನ್ಸುತ್ತೆ, ಒಕೋಲ್ನಿಮಿ ಪುತ್ಯಾಮಿ ಅಂತ. ಅಂದ್ರೆ ಸುತ್ತು ಬಳಸಿನ ದಾರಿಗಳು. ನಾವು ಬಹುಶಃ ಅದನ್ನ ಕುಟಿಲ ಮಾರ್ಗಗಳು ಅಥವಾ ಅನಿರೀಕ್ಷಿತ ದಾರಿಗಳು ಅಂತ ಕರಿಬಹುದು. ಓ, ಸುತ್ತು ಮಾರ್ಗಗಳು. ಹೌದು, ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು, ಆದರೆ ಲೇಖನದ ಪ್ರಕಾರ ಆ ದಾರಿಗಳು ಕೊನೆಗೆ ನಮಗೆ ಲಾಭ ತರುತ್ತೆ ಮತ್ತು ಮುಖ್ಯವಾಗಿ ಯಜಮಾನನ ಗೌರವಕ್ಕೆ, ಆತನ ಮಹಿಮೆಗೆ ಕಾರಣವಾಗುತ್ತೆ ಅಂತ ಹೇಳುತ್ತೆ. ಅಂದ್ರೆ ಬಹುಶಃ ನಾವು ಅಂದುಕೊಂಡಿರದ ರೀತಿಯಲ್ಲಿ ಗೆಲುವು ಸಿಗ್ಬೋದು, ನೇರ ದಾರಿಯಲ್ಲಿ ಸಿಗದ ಅನುಭವ ಆ ಸುತ್ತು ದಾರಿಯಲ್ಲಿ ಸಿಗ್ಬೋದು, ಹಾಗೇನಾದ್ರುನಾ? ಬಹುಶಃ ಹೌದು, ಅದನ್ನ ಹಾಗೆ ಅರ್ಥೈಸಬಹುದು. ಈ ವಿಷಯವನ್ನ ಸ್ವಲ್ಪ ದೊಡ್ಡ ದೃಷ್ಟಿಯಿಂದ ನೋಡಿದ್ರೆ, ಇದು ಕೇವಲ ನಮ್ಮ ವೈಯಕ್ತಿಕ ಗೆಲುವಿನ ಬಗ್ಗೆ ಮಾತ್ರ ಅಲ್ಲ, ಬದಲಿಗೆ ನಮ್ಮ ಕಷ್ಟಗಳು, ಆ ಅನಿರೀಕ್ಷಿತ ತಿರುವುಗಳು ಎಲ್ಲವೂ ಸೇರಿ ಒಂದು ದೊಡ್ಡ ದೈವಿಕ ಉದ್ದೇಶಕ್ಕೆ ಹೇಗೆ ಹೊಂದಿಕೊಳ್ಳುತ್ತೆ ಅನ್ನೋದರ ಬಗ್ಗೆ ಯೋಚನೆ ಮಾಡಕ್ಕೆ ಹೇಳುತ್ತೆ. ಆ ದೇವರ ಜೊತೆಯಿರುವಿಕೆ ಇದೆಯಲ್ಲ, ಅದು ಆ ದೊಡ್ಡ ಉದ್ದೇಶವನ್ನ ಪೂರೈಸುತ್ತೆ. ಹೌದು ಹೌದು. ಹಾಗಾದ್ರೆ ಒಟ್ಟಾರೆಯಾಗಿ ಈ ಲೇಖನದ ಸಂದೇಶವನ್ನ ಹೀಗೆ ಹೇಳಬಹುದು: ನಮ್ಮ ಹೋರಾಟಗಳು, ನಮ್ಮ ದೌರ್ಬಲ್ಯಗಳು ಮತ್ತೆ ಕೆಲವೊಮ್ಮೆ ಅರ್ಥವಾಗದ ಆ ಸುತ್ತುದಾರಿಗಳು ಇವೆಲ್ಲ ಇದ್ರೂ ಸಹ ನಾನು ನಿನ್ನ ಸಂಗಡ ಇರುವೆನೋ ಅನ್ನೋ ದೇವರ ವಾಗ್ದಾನ ಸ್ಥಿರವಾಗಿದೆ ಮತ್ತು ಅದೇ ಕೊನೆಗೆ ನಮ್ಗೆ ಧೈರ್ಯ ಕೊಡುತ್ತೆ, ಸ್ಥಿರವಾಗಿ ನಿಲ್ಲೋಕೆ ಶಕ್ತಿ ಕೊಡುತ್ತೆ ಮತ್ತು ಅಂತಿಮವಾಗಿ ವಿಜಯವನ್ನು ತರುತ್ತೆ. ನಿಖರವಾಗಿ ಬಹಳ ಚೆನ್ನಾಗಿ ಹೇಳಿದ್ರಿ. ಸರಿ, ಅಪ್ಪಿ, ಈ ಆಳವಾದ ಅಧ್ಯಯನದ ಮುಖ್ಯ ಸಾರಾಂಶ ನಮಗೆ ಸ್ಪಷ್ಟವಾಗಿದೆ ಅನ್ಸುತ್ತೆ. ಎಕ್ಸೋಡಸ್ 3.12ರ ವಾಗ್ದಾನವನ್ನ ಈ ಲೇಖನ ಒಂದು ಗಟ್ಟಿ ಅಡಿಪಾಯವಾಗಿ ತೋರಿಸುತ್ತೆ. ಎಷ್ಟೇ ಸವಾಲು ಬರ್ಲಿ, ಎಷ್ಟೇ ನಿರುತ್ಸಾಹ ಆಗ್ಲಿ, ದೇವರ ಜೊತೆಯಿರುವಿಕೆಯ ಆ ಭರವಸೆ ನಮ್ಮ ನಂಬಿಕೆಯನ್ನ ಮತ್ತು ಗೆಲುವಿನ ನಿರೀಕ್ಷೆಯನ್ನ ಜೀವಂತವಾಗಿಡುತ್ತೆ. ಇದು ನಮ್ಮನ್ನ ಒಂದು ಮುಖ್ಯವಾದ ಆಲೋಚನೆಗೆ ತರುತ್ತೆ. ಈ ಲೇಖನ ಹೇಳುತ್ತಲ್ಲ, ಕುಟಿಲ ಮಾರ್ಗಗಳ ಮೂಲಕ, ಅಂದ್ರೆ ಆ ಅನಿರೀಕ್ಷಿತ ಸುತ್ತುದಾರಿಗಳ ಮೂಲಕ ಬರೋ ವಿಜಯದ ಬಡ್ಡೆ. ನಾವು ನಮ್ಮ ಜೀವನದಲ್ಲಿ, ಅಂದ್ರೆ ವೈಯಕ್ತಿಕವಾಗಿರ್ಲಿ ಅಥವಾ ನಮ್ಮ ಕೆಲಸ ಕಾರ್ಯಗಳಲ್ಲಾಗಿರ್ಲಿ, ಅಡೆತಡೆಗಳನ್ನ, ಅನ್ಕೊಳ್ಳದ ತಿರುವುಗಳನ್ನು ಎದುರಿಸ್ತೀವಲ್ಲ, ಆವಾಗ ಈ ಅನಿರೀಕ್ಷಿತ ಮಾರ್ಗಗಳು ಅನ್ನೋ ಕಲ್ಪನೆ ಬಗ್ಗೆ ಸ್ವಲ್ಪ ಯೋಚಿಸಿದ್ರೆ, ಅದು ನಮ್ಮ ನಂಬಿಕೆ ಬಗ್ಗೆ, ನಮ್ಮ ಸ್ಥಿರತೆ ಬಗ್ಗೆ ಅಥವಾ ನಮ್ಮ ಜೀವನದ ದೊಡ್ಡ ಉದ್ದೇಶದ ಬಗ್ಗೆ ಏನನ್ನಾದ್ರೂ ನಮಗೆ ತಿಳಿಸ್ಕೊಡಬಹುದೇ? ಬಹುಶಃ ಈ ಪ್ರಶ್ನೆಯೊಂದಿಗೆ ನಾವು ಇವತ್ತಿನ ಚರ್ಚೆಯನ್ನು ಮುಗಿಸ್ಬೋದು.